SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಾನಾಗಲೇ ನಿಲ್ಲಿಸಿದ್ದೆ ಶುರು ಈಗ ಮತ್ತೆ ಲಾಸ್ಟ್ ಕ್ವಶನ್ ಇದೆ ನನ್ನ ಕಡೆಯಿಂದ, ಬೇರೆಯವ್ರಿಗೆ ಗೊತ್ತಿಲ್ಲ. ಇನ್ನೊಂದು ಪ್ರೆಸ್ ಮೀಟ್ ಇದೆ ಅಂತ ನೀವು ಕೇಳಿ ಪ್ಲೀಸ್. ನೀವು ತುಂಬ ಚಿಕ್ಕ ವಯಸ್ಸಿಂದ ಸುದೀಪ್ ಸರ್ ಅವರ ಒಂದು ಸಿನಿಮಾ ಜರ್ನಿಯನ್ನು ನೋಡಿದ್ದೀರಾ. ಶುರುವಾದದ್ದು ಕನ್ನಡದಲ್ಲೇ ಆದರೂ ಕೂಡ ಮುಂದುವರೆದು ತುಂಬ ಕಡೆ ಹೋಗಿದ್ದಾರೆ. ಒಂದು ಕನ್ನಡ, ತಮಿಳು, ತೆಲುಗು, ಹಿಂದಿ. ನಿಮ್ಮ ಟಾರ್ಗೆಟ್ ಯಾವುದು? ನನ್ನ ಟಾರ್ಗೆಟ್ ಯಾವುದಾ? ಜನ ಪಿಕ್ಚರ್ ನೋಡಬೇಕು ಸರ್, ನನಗೆ ಅಷ್ಟೇ ಇರೋದು ಟಾರ್ಗೆಟ್. ಅದು ಯಾವುದೇ ಭಾಷೆ ಆಗಿರಲಿ, ಬಟ್ ಇಲ್ಲಿ ಅಷ್ಟೇ ಇರೋದು ನನಗೆ. ನೋಡೋಣ, ಅದು ಟೈಮೇ ಹೇಳುತ್ತೆ. ಎಲ್ಲೆಲ್ಲಿ ನನ್ನ ಕೆಲಸ ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೋ ಅದನ್ನ ಬರೀ ಟೈಮ್, ಓನ್ಲಿ ಟೈಮ್ ಕ್ಯಾನ್ ಟೆಲ್. ಸಂಚಿತ್ ಸರ್ ಸರ್ ಸಂಚಿತ್ ಸರ್, ಎಸ್ ಮ್ಯಾಮ್. ಇದು ಪಚ್ಚ ಸಿನಿಮಾದಲ್ಲಿ ಹುಚ್ಚ ಸಿನಿಮಾ ಯಾವುದಾದ್ರೂ ಮೂಮೆಂಟಲ್ಲಿ ನೆನಪಾಗಿದ್ದುಂಟಾ ಅಂತ? ಯಾವುದಾದ್ರೂ ಹುಚ್ಚ ಸಿನಿಮಾ ನೆನಪಾಗಿದ್ದು ಈ ಪಚ್ಚ ಸಿನಿಮಾದಲ್ಲಿ ಹುಚ್ಚ ಸಿನಿಮಾ ಯಾವುದಾದ್ರೂ ಮೂಮೆಂಟಲ್ಲಿ ನೆನಪಾಗಿದ್ದುಂಟಾ ಅಂತ? ನಾನು ನಿಮಗೆ ಕೇಳಬೇಕಾಗಿರೋದು, ನಿಮಗೇನಾದರೂ ನೆನಪಾಯ್ತಾ ಅಂತ. ಸರ್ ಅಲ್ಲ, ನೀವು ಮಾಡೋ ಮೂಮೆಂಟಲ್ಲಿ ಯಾವಾಗಲೂ ನೆನಪಾಗಿದ್ದುಂಟಾ ಅಂತ, ಯಾವುದಾದ್ರೂ ಸೀನ್ಸ್ ಎಲ್ಲ ಬಂದಾಗ ನೆನಪಾಗಿದ್ದುಂಟಾ ಅಂತ ಸರ್. ಯಾಕಂದರೆ ಸುದೀಪ್ ಸರ್ನ ನೆನಪು ಮಾಡ್ಕೊಂಡಿದ್ದೀರಾ ಅನ್ನೋದಂತ. ಇಲ್ಲ, ನನಗೆ ಅಲ್ಲಿ ಕೇಳಿಸ್ತಾ ಇರೋದು ಬರೀ ನಮ್ಮ ಡೈರೆಕ್ಟರ್ದು ಸ್ವರ ಆ್ಯಂಡ್ ಹಿಸ್ ಇನ್ಸ್ಟ್ರಕ್ಷನ್ಸ್ ಓನ್ಲಿ. ಸುದೀಪ್ ಸರ್, ಒಂದು ಸೆಕೆಂಡ್. ಸುದೀಪ್ ಸರ್, ಹಲೋ. ಈಗ ನೀವು ಇಂಡಸ್ಟ್ರಿಗೆ ಬರಬೇಕಾದ್ರೆ ಹೀರೋಯಿನ್ಸ್ನ ಸ್ಪರ್ಶ ಮಾಡ್ಕೊಂಡು ಬಂದ್ರಿ, ಅಂದರೆ ರೊಮ್ಯಾಂಟಿಕ್ಕು ಲವ್ ಸ್ಟೋರಿಗಳನ್ನ ಮಾಡ್ಕೊಂಡು ಬಂದ್ರಿ. ಸೊ ಯಾಕೆ ನಿಮ್ಮ ಅಳಿಯನನ್ನು ಮಾಸ್ ಸಿನಿಮಾ ಮೂಲಕ ಪರಿಚಯ ಮಾಡಿಸಿದ್ರಿ ಅಂತ? ನನಗಿದು ಮಾಸ್ ಅಂತ ನೋಡಿಲ್ಲ, ನಿಜ ಹೇಳ್ಬೇಕಂದ್ರೆ. ಐ ಫೌಂಡ್ ಇಟ್ ಅ ಡಿಫ್ರೆಂಟ್ ಸ್ಟೋರಿ. ಸಿ, ಈ ಥರ ಕತೆ ಮಾಡೋದಕ್ಕೂ ಧೈರ್ಯ ಬೇಡವೆ? ಈಗ ನೀವು ಕೇಳಿದ್ರಲ್ಲಿ, ಕೆಲವ್ರು ಕೇಳಿದ್ರಲ್ಲಿ ತಪ್ಪೇನಿಲ್ಲ, ತುಂಬ ಚೆನ್ನಾಗಿ ಕೇಳಿದ್ರಿ. ಈ ಥರ ಕತೆ ಓಕೆನಾ? ಈ ಥರ ಒಂದು ಇಟ್ಸ್ ಅ ವೆರಿ ಡೆಲಿಕೇಟ್ ಸ್ಟೋರಿ, ಕರೆಕ್ಟ್? ತಾವು ಕೇಳಿದಾಗೆ ಇವ್ರು ಕೇಳಿದಾಗೆ ಕೆಲವು ಕಡೆ ಪ್ರಶ್ನೆಗಳಿದ್ದೇಳ್ಬೋದು ಹಾಗೆ ಅಂತ. ಬಟ್ ನೀವು ಹೇಳಿ ನನಗೆ, ಯಾರು ಒಂದು ಡಿಫ್ರೆಂಟಾಗಿ ಥಿಂಕ್ ಮಾಡ್ತಾ ಇಲ್ಲ ಅಂತಂದರೆ ಹೌ ವಿಲ್ ಯು ಗೆಟ್ ಬೆಟರ್ ಫಿಲ್ಮ್ಸ್? ಹೂ ವಿಲ್ ಡೇರ್? ಅಗೇನ್, ಒಂದು ಸೊಸೈಟಿಗೆ ಮೆಸೇಜ್ ಕೊಡಬೇಕು, ಎಲ್ಲ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ನಾವು ಒಂದು ಕ್ರಿಂಜ್ ಸ್ಟೋರಿಗೆ ಕೈ ಹಾಕಿ ನಾವು ಒಂದು ಟಿಪಿಕಲ್ ಇದೇ ಥರ ಹೋದೆ. ಇಫ್ ಐ ಆಮ್ ಜಸ್ಟ್ ಡೂಯಿಂಗ್ ದ ಟಿಪಿಕಲ್ಸ್, ಹೂ ವಿಲ್ ಡೇರ್? ಹೌ ವಿಲ್ ಆರ್ ಇಂಡಸ್ಟ್ರಿ ಚೇಂಜ್? ನನಗೇನೋ ಭಯ ಇರಲಿಲ್ಲ. ಅವ್ರನ್ನ ನಿಲ್ಲಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ, ಆ್ಯಸ್ ಇಟ್ ಈಸ್ ಯಾವ್ದಾರು ಒಂದು ಒಳ್ಳೆ ಇದೇ ಥರ ಮಾಡಿ ಬರೀ ಒಂದು ಹೀರೋಯಿಸಮು ಅದು ನಾನು ಮಾಡಲಿಲ್ಲ. ಐ ಟೋಲ್ಡ್ ದೆಮ್, ಆ್ಯಕ್ಚುಲಿ ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಐ ಜಸ್ಟ್ ಟೋಲ್ಡ್ ದೆಮ್, ಗೋ ವಿತ್ ವಾಟ್ ಯು ಫೀಲ್, ಗೋ ವಿತ್ ಯೋರ್ ಹಾರ್ಟ್. ಆ್ಯಂಡ್ ಟ್ರಸ್ಟ್ ಮೀ, ಇಲ್ಲಿ ಕೂತಿರೋ ಎಲ್ಲರಿಗೂ ಇನ್ಕ್ಲೂಡಿಂಗ್ ಪ್ರಿಯಾ ಆ್ಯಂಡ್ KRG and all, ಐ ಥಿಂಕ್ ನಾವು ಆ ಬೆನಿಫಿಟ್ ಕೊಡಲೇಬೇಕು. ದಟ್ ದೇ ಡೇರ್ಡ್. ಸಂಚಿತ್ ಡೇರ್ಡ್, ಕಾರ್ತಿಕ್ and ಯೋಗಿ ಡೇರ್ಡ್, ಪ್ರಿಯಾ ಡೇರ್ಡ್, ಆ್ಯಂಡ್ ಆಲ್ ದ ಆ್ಯಕ್ಟರ್ಸ್ ಹೂ ಡಿಡ್ ದೇ ಡೇರ್ಡ್. ಸೊ ನನ್ನ ಪ್ರಕಾರ ದಟ್ಸ್ ದ ಬೆಸ್ಟ್ ಸ್ಟೆಪ್ ಟು ಟೇಕ್. ವಿ ಆಲ್ವೇಸ್ ಹ್ಯಾವ್ ಬೆಟರ್ ಸ್ಟೋರೀಸ್ ಟು ಸೇ, ಡೋಂಟ್ ವಿ? ನಮಗೆ ಅದು ಬೇಕಿತ್ತು, ಅದನ್ನು ನಾವು ಮಾಡಿದ್ದೀವಿ ಸರ್. ಜೊತೆಗೆ ಪ್ಯಾನ್ ಇಂಡಿಯಾದಲ್ಲಿ ಮೂಲಕ ನೀವು ಆಮೇಲೆ ನೀವು ಹೀರೋಯಿನ್ ವಿಚಾರಗಳು ಹೇಳಿದ್ರಿ, ಇನ್ನು ಬಿಗಿನಿಂಗು ಕೆರಿಯರು ಅಲ್ವೇ? ಇಲ್ಲ ಸರ್, ಸ್ಟಾರ್ಟ್ ಮಾಡ್ತಾರೆ ಬಿಡಿ. ಇಂಟ್ರೊಡ್ಯೂಸ್ ಮಾಡಿಸ್ಬೇಕಿದ್ರೆ ಎಲ್ಲರನ್ನೂ ಲವ್ ಸ್ಟೋರಿ ಮೂಲಕನೇ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಸೊ ಅದಕ್ಕೆ ಕೇಳಿದೆ. ಸಿಂಪಲ್ ನೋಡಿ, ನಿಮ್ಮ ಬಾಯಲ್ಲೇ ಬಂತು. ಪ್ರತಿಯೊಬ್ಬರು ಅದೇ ಥರ ಬರ್ತಾರೆ ಅಂದಾಗ, ಈಗ ನೀವು ಎಂತೆಂಥದ್ದು ಅದ್ಭುತವಾದಂಥ ದೊಡ್ಡ ದೊಡ್ಡ ಸಿನಿಮಾಗಳಿಂದ ಇಂಟ್ರೊಡ್ಯೂಸ್ ಆಗಿರೋದು ನೋಡಿದ್ರಿ. ಐ ಡಿಂಟ್ ವಾಂಟ್ ಮೈ ಪರ್ಸನ್ ಟು ಬಿ ಲೈಕ್ ದ್ಯಾಟ್. ನನ್ನ ಫ್ಯಾಮಿಲಿಯಿಂದ ಬಂದಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ, ನಾನೊಂದು ಎಕ್ಸ್ಪೀರಿಯನ್ಸ್ ಇದ್ದೀನಿ ಅನ್ನೋ ಕಾರಣಕ್ಕೆ, ಒಬ್ಬ ನಿರ್ಮಾಣ ಮಾಡೋದಕ್ಕೆ ಜನ ಇದ್ದಾರೆ ಅನ್ನೋ ಕಾರಣಕ್ಕೆ, ನೀನು ಇದೇ ಥರ ಮಾಡು. ನಾವು ಸೇಫ್ಟಿ ನಾವು ನೋಡಲಿಲ್ಲ, ನಾವು ನೋಡಿದ್ದು ಕಾಂಟೆಂಟ್ ಆ್ಯಂಡ್ ಡೇರಿಂಗ್. ಮಾಡಿ, ಏನೀಗ ಮಾಡಲಿ, ಒಳ್ಳೆಯದಾಗಲಿ. ಇವತ್ತು ಬಂದಿರೋದ್ರಲ್ಲಿ ನೀವು ಏನೇ ಹೇಳಿದ್ರು ಭಾಳ ಅದ್ಭುತವಾಗಿ ವಿವೇಕ್ ಹ್ಯಾಸ್ ನರೇಟೆಡ್. ಆ್ಯಂಡ್ ಅದನ್ನು ನಾವು 1.5 ಗಂಟೆ ಏನಕ್ಕಂದರೆ, ಈಗ 2 ಗಂಟೆ ತನಕ ಮಾಡೋಕ್ಕೆ ಹೋದರೆ ನಾವು ಈ ಬಿಸ್ನೆಸ್ ಆಗಲಿ ಇನ್ನೊಂದಾಗಲಿ ಇದನ್ನು ಎಲಾಬ್ರೇಟ್ ಮಾಡಬೇಕಾಗುತ್ತೆ, ಗ್ಲೋರಿಫೈ ಮಾಡಬೇಕಾಗುತ್ತೆ. ವಿ ಹ್ಯಾವ್ ನಾಟ್ ಗ್ಲೋರಿಫೈಡ್ ಇಟ್. ದ ಟೀಮ್ ಹ್ಯಾಸ್ ನಾಟ್ ಗ್ಲೋರಿಫೈಡ್ ಎನಿಥಿಂಗ್ ಆಫ್ ದಟ್ ಸಾರ್ಟ್. ಆ್ಯಂಡ್ ದೇ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ತೆಗೆದಿದ್ದಾರೆ. ದಿಸ್ ಅ ಲಾಟ್ ಆಫ್ ವೆರಿ ಗುಡ್ ಮೆಸೇಜ್ ಬೈ ದಿ ಎಂಡ್ ಆಫ್ ಇಟ್. ಆ್ಯಂಡ್ ಐ ಥಿಂಕ್ ದಟ್ಸ್ ವಾಟ್ ದ ಹೋಲ್ ಟೀಮ್ ಡಿಸರ್ವ್ಸ್ ಅನ್ ಅಪ್ಲಾಡ್, ಬಿಕಾಸ್ ದೇ ಡೇರ್ಡ್. ಮಾತೆತ್ತಿದ್ರೆ ಸಾಕು, ಈಗ ಪ್ಯಾನ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ಎಷ್ಟೋ ಕನ್ನಡ ಸಿನಿಮಾಗಳು ಪ್ಯಾನ್ ಇಂಡಿಯಾ ಅಂತ ಹೇಳ್ಬಿಟ್ಟು ತೆಲುಗು, ತಮಿಳು ಎಲ್ಲೂ ರಿಲೀಸೇ ಆಗಿರೋದಿಲ್ಲ. ಸೊ ನೀವು ನಿಮ್ಮ ಅಳಿಯನನ್ನು ಇಂಟ್ರೊಡ್ಯೂಸ್ ಮಾಡಿಸ್ಬೋದಾಗಿತ್ತು ಪ್ಯಾನ್ ಇಂಡಿಯಾ ವೈಸ್. ಯಾಕೆ ಆ ಡಿಸಿಷನ್ ತಗೊಂಡ್ಲಿಲ್ಲ ಅಂತ ಹೇಳಿ? ನಾನು ಪ್ಯಾನ್ ಕರ್ನಾಟಕ ಕಾನ್ಸಂಟ್ರೇಟ್ ಮಾಡಿದೆ. ಪ್ಯಾನ್ ಕರ್ನಾಟಕ ಫಸ್ಟ್. ನಾವು ನಮ್ಮ ಊರು, ನಮ್ಮ ರಾಜ್ಯ, ನಮ್ಮ ಊರು, ನಮ್ಮ ಹೃದಯಗಳನ್ನ ಫಸ್ಟ್. ಯಾಕಂದ್ರೆ ಅವ್ರು ಇಲ್ಲಿನವ್ರನ್ನ ತಾನೇ ಸ್ಪರ್ಶ ಮಾಡಬೇಕು. ಹೌದು. ಸೊ ಆ ಸ್ಪರ್ಶನೆಗೆ ರೆಡಿ ಮಾಡ್ತಾ ಇದೀವಿ ಫಸ್ಟ್. ಇಲ್ಲಿ ಸಿ, ಗ್ರೋತ್ ಅನ್ನೋದು ನನಗೆ 2 ರೀತಿಯಲ್ಲಿ ಹೇಳ್ತೀನಿ ಕೇಳಿ.
ಅವ್ರು ಇವಾಗೆಲ್ಲ ಬೆಳೆಯೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲಿ, ದೊಡ್ಡವರಾಗೋದ್ರ ಬಗ್ಗೆ ಅಲ್ಲ. ದೊಡ್ಡವರಾಗೋದಕ್ಕೆ ಟೈಮ್ ಆಗುತ್ತೆ. ಓಕೆ ಸರ್ ಜೂನಿಯರ್ ಕಿಚ್ಚ ಅನ್ನೋ ಒಂದು ಟೈಟಲ್ಲು ಎಷ್ಟು ಡಿಸರ್ವ್ ಇದ್ದಾರೆ ಅವ್ರು ಅದಕ್ಕೆ. ಅದು ಬರಲ್ಲಮ್ಮ. ಅದು ನಾನು ಅಪ್ಪನ ಹೆಸರು ಸುದೀಪ್ ಸಂಜೀವ್ ಅಂತ ಇಟ್ಕೊಂಡಂಗೆ ಅವನು ಸಂಚಿತ್ ಕಿಚ್ಚ ಅಂತ ಇಟ್ಕೊಂಡೇನು ಅಷ್ಟೇ, ಬೇರೆ ಇಲ್ಲ. ಜೂನಿಯರ್ ಅಂತ ಯಾಕೆ ಹೇಳಿದೆ ಅಂದರೆ ಜನಕ್ಕೆ ಡೌಟ್ ಆಗೋದು ಬೇಡ, ನಾನು ಅವನು ಅಂದ್ಬಿಟ್ಟು ಪಕ್ಕದಲ್ಲಿ ಒಂದು ಜೂನಿಯರ್ ಆಗಿ ಸುದೀಪ್ ಸರ್ ನೋಡಿ. ಅಲ್ಲೂ ನಾವು ನಮ್ದನ್ನು ಬಿಟ್ಕೊಟ್ಟಿಲ್ಲ. ನೀನು ಯಾವತ್ತಿದ್ರು ಮಗ ನೆನ್ಬಿಟ್ಟು ಪಕ್ಕ ಜೂನಿಯರ್ ಹಾಕಿರೋದು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.